ಇವಾಗ ಪ್ರಾಣಾಯಾಮಗಳಲ್ಲಿ ನಾನು ಸಾಕಷ್ಟು ಪ್ರಾಣಾಯಾಮಗಳು ಹೇಳಿದ್ದೀನಿ ನಿಮಗೆ. ಅದರಲ್ಲಿ ಇನ್ನೊಂದು ಪ್ರಾಣಾಯಾಮ ಏನಂದರೆ ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮ ಅಂತ ಇದೆ. ಅದು ನಾಲಿಗೆಯಿಂದ ಮಾಡ್ಕೋಬೇಕು. ಅಂದರೆ ನಮ್ಮ ಬಾಡಿಯಲ್ಲಿ ಆ ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ ನಾರ್ಮಲ್ ಆಗಿ. ಅದು ಸಮವಾಗಿ ಇರಬೇಕಂದ್ರೆ ನಮ್ಮ ಬಾಡಿ ಟೆಂಪರೇಚರು, ಆವಾಗ ಈ ಪ್ರಾಣಾಯಾಮ ಮಾಡಿದರೆ ಅದ್ಭುತ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಅದು ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಬೆನಿಫಿಟ್ಸ್ ಏನಂದರೆ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡಿ ಅದು ಕರೆಕ್ಟಾಗಿ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ. ಆವಾದು ಮಾಡುವಾಗ ಇದು. ಇವಾಗ ಇಲ್ಲಿ ನಾವು ನಾಲಿಗೆಯನ್ನು ಯೂಸ್ ಮಾಡ್ಕೊಳ್ತೀವಿ. ಈ ನಾಲಿಗೆ ಯೂಸ್ ಮಾಡಿಕೊಂಡು ನೋಡಿ, ನಾಲಿಗೆನ ಈ ಥರ ಬೆಂಡ್ ಮಾಡಿ ಈ ಥರ ನಾಲಿಗೆ ಆಚೆ ಹಾಕಿ ಇಲ್ಲಿ ಉಸಿರು ಎಳ್ಕೋಬೇಕು. ಆಚೆ ಪ್ರಾಣ ಆಚೆ ಉಸಿರಿದಲ್ವಾ, ಅದು ಎಳ್ಕೋಬೇಕು. ಎಲ್ಲಿಗೆ ಹೋಗುತ್ತೆ? ಎಳ್ಕೊಂಡ್ರೆ ಇಲ್ಲಿ ಕಂಠಕ್ಕೆ ಬಂದುಬಿಡುತ್ತೆ. ಇಲ್ಲಿ ಕಂಠಕ್ಕೆ ಬಂದ ಮೇಲೆ ಆಮೇಲೆ ಮೂಗಕ್ಕೆ ಹೋಗುತ್ತೆ. ಮೂಗಕ್ಕೆ ಬಿಡಬೇಕು. ಇಲ್ಲಿಂದ ತಣ್ಣ ಗಾಳಿ ಒಳಗಡೆ ಹೋಗಿ ನಾಲಿಗೆಯಿಂದ ಆಮೇಲೆ ಬಿಸಿ ಏರ್ ಆಚೆ ಬರುತ್ತೆ. ಆಮೇಲೆ ಮತ್ತೆ ಮೂಗಿಂದ ತಗೊಂಡು ಹೀಟ್ ಏರ್ ತಗೊಂಡು ಹೀಟ್ ಏರ್ ಒಳಗಡೆ ಹೋಗಿ ಆಕ್ಸಿಜನ್ ಮೂಗಿಂದ ತಗೋಬೇಕು. ಮತ್ತೆ ಬಾಯಿಂದ ಆಚೆ ಬಿಡಿ. ಇದು ಆ್ಯಕ್ಟಿವಿಟಿ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ ಒಂದ್ಸತಿ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ನೋಡಿ, ನಿಧಾನವಾಗಿ ನೋಡಿ, ಎಳ್ಕೊಳ್ಳೋದಲ್ಲಿ ಉಸಿರು ಎಳ್ಕೊಳ್ಳೋದಲ್ಲಿ ನೋಡಿ ರೆಗ್ಯುಲೇಟ್ ನೋಡಿ. ಒಂದು ಕ್ಷಣ ಅಲ್ಲೇ ಇರಿ. ಇವಾಗ ಮೂಗಿಂದ ಮತ್ತೆ ತಗೊಳ್ಳಿ ನೋಡಿ. ಮತ್ತೆ ಬಾಯಿಂದ ತಗೊಳ್ಳಿ ನೋಡಿ. ಮೂಗಿಂದ ಆಚೆ ಹಾಕಿ ಮತ್ತೆ ಮೂಗಿಂದ ತಗೊಳ್ಳಿ. ಈ ಥರ ನೀವು ಮನೆಯಲ್ಲಿ ಮಾಡ್ಕೋಬೋದು. ಯಾಕೆ ಇದು ಮಾಡ್ತೀವಂದರೆ ನಾಲಿಗೆಯಿಂದ ಈ ಗಾಳಿ ಉಸಿರು ತಗೊಳ್ಳುವಾಗ ನಾಲಿಗೆಯಿಂದ ತಣ್ಣ ಗಾಳಿ ನಾಲಿಗೆ ಮೇಲೆ ಇರೋದು ಜಲತತ್ವ ಇರುತ್ತೆ ನಾಲಿಗೆ ಮೇಲೆ. ಆ ಜಲತತ್ವನ ಅಬ್ಸರ್ವ್ ಮಾಡಿಕೊಂಡು ಈ ಗಾಳಿ ಒಳಗಡೆಗೆ ಥ್ರೋಟ್ ಕಡೆ ಹೋಗುತ್ತೆ. ಇಲ್ಲಿ ಕರೆಕ್ಟಾಗಿ ಈ ಥ್ರೋಟು ಅಂದರೆ ವಿಶುದ್ಧ ಚಕ್ರ ಅಲ್ವಾ, ಈ ವಿಶುದ್ಧ ಚಕ್ರನೂ ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ. ಆದಮೇಲೆ ಇದು ಥೈರಾಯ್ಡ್ ಗ್ರಂಥಿ ಇರುತ್ತೆ, ಅದೂ ಸರಿ ಹೋಗುತ್ತೆ. ಥೈರಾಯ್ಡೂ ಸರಿ ಹೋಗುತ್ತೆ, ಟೆಂಪರೇಚರು ಮೇಂಟೈನ್ ಮಾಡುತ್ತೆ, ನೀವು ಪ್ರಾಣಾಯಾಮನೂ ಆಗುತ್ತೆ. ಇಷ್ಟೊಂದು ಬೆನಿಫಿಟ್ ಇದೆ ನೋಡಿ. ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ, ಕರೆಕ್ಟಾಗಿ ತಿಳ್ಕೊಳ್ಳಿ. ಆಮೇಲೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಏನು ಡೌಟ್ ಇದ್ದರೆ ಕೇಳಿ ನೋಡಿ. ಉಸಿರು ತಗೊಳ್ತಾ ಇದ್ದೀನಿ, ನಿಧಾನವಾಗಿ ಬರಬೇಕು. ತಣ್ಣ ವೆರಿ ಕೂಲ್ ಏರ್ ಈಸ್ ಎಂಟರಿಂಗ್ ಇನ್ ಟು ದಿ ಥ್ರೋಟ್. ದೆನ್ ಆಮೇಲೆ ಆಚೆ ಮೂಗಿಂದ ಆಚೆ ಹಾಕಿ ಮತ್ತೆ ಮೂಗಿಂದ ತಗೊಳ್ಳಿ. ಈ ಪ್ರೋಸೆಸ್ಸು ನೀವು 5 ನಿಮಿಷದಿಂದ 10 ನಿಮಿಷ ಮಾಡಿಕೊಂಡ್ರೂ ಪ್ರಯೋಜನ ಜಾಸ್ತಿ ಸಿಗ್ಬಿಡುತ್ತೆ. ಈ ಪ್ರಾಣಾಯಾಮ ಅದ್ಭುತವಾಗಿ ನೀವು ಮಾಡ್ಕೊಳ್ಳಿ. ಇದಾದಮೇಲೆ